ಗುಡ್ ಮಾರ್ನಿಂಗ್ ಗೈಸ್, ನಿಮ್ಗೆಲ್ರಿಗೂ ಕೂಡ ಮಾಮ್ಸ್ ವಿಲೇಜ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ರೆಸಿಪಿಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಸೊಪ್ಪಿನ ಬಗ್ಗೆ ತುಂಬ ಜನರಿಗೆ ಗೊತ್ತಿರಬಹುದು. ಮಳೆಗಾಲದಲ್ಲಿ ಬೆಳೆಯುವಂಥ ಈ ಸೊಪ್ಪನ್ನು ನಾವು ತೊಜಂಕ್ ಅಂತ ಕರಿತೇವೆ. ಕನ್ನಡದಲ್ಲಿ ಇದನ್ನು ತಗತಿ ಸೊಪ್ಪು ಅಂತಲೂ ಕರೀತಾರೆ. ಈ ಸೊಪ್ಪು ಅನೇಕ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಇದು ತಿನ್ನೋದ್ರಿಂದ ತುಂಬಾ ಪ್ರಯೋಜನಗಳು ಇದೆ. ಇದರಿಂದ ನಾವಿವತ್ತು ಒಂದು ಸಿಂಪಲ್ ಡಿಶನ್ನು ಮಾಡೋಣ. ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ, ಬನ್ನಿ. ಈ ತೊಜಂಕನ್ನು ತರಲಿಕ್ಕೆ ನಾವು ದೂರ ಹೋಗಬೇಕಂತಿಲ್ಲ, ನಮ್ಮ ತೋಟದಲ್ಲೇ ಇದೆ. ನನಗೆ ಪರ್ಸ್ನಲಿ ತೊಜಂಕ್ ಅಂದರೆ ತುಂಬಾ ಇಷ್ಟ. ಅದರಿಂದ ಪತ್ರೊಡೆ ಮಾಡ್ಬೋದು ಮತ್ತು ಅದರಿಂದ ಬಜ್ಜಿ ಕೂಡ ಮಾಡ್ಬೋದು. ಪ್ರತಿ ವರ್ಷ ನಾನು ಇದರ ಸೀಸನ್ ಮುಗಿಯೋದ್ರೊಳಗಡೆ 4-5 ಸರ್ತಿ ಆದರೂ ಕೂಡ ಇದರ ಡಿಶನ್ನು ಮಾಡಿ ತಿಂತೀನಿ. ಅಷ್ಟು ನನಗೆ ಪರ್ಸ್ನಲಿ ಫೇವ್ರೇಟು. ಸೊ ಇವತ್ತು ಎಲ್ಲ ಸೊಪ್ಪನ್ನು ಕುಯ್ಕೊಂಡು ಬಂದು ಅದನ್ನು ನೀಟಾಗಿ ನೋಡ್ತಾ ಇದ್ದೇವೆ, ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ಹೇಳಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಈಗಷ್ಟೇ ಕುಯ್ಕೊಂಡು ಬಂದಿರೋದು. ಇಂತಹ ಸೊಪ್ಪುಗಳು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೊಡ್ಡ ದೊಡ್ಡ ದಂಟುಗಳನ್ನು ಕಟ್ ಮಾಡಿಕೊಂಡು ಉಳಿದದ್ದು ನೀಟಾಗಿ ಕಟ್ ಮಾಡಿ ಪದಾರ್ಥಕ್ಕೆ ಹಾಕಬೇಕು. ನೋಡಿ, ಈ ಥರ ಸೊಪ್ಪೆಲ್ಲ ಕಟ್ ಮಾಡಿ ಆಯಿತು. ಫಸ್ಟಿಗೆ ಸೊಪ್ಪನ್ನು ನಾವು ಬೇಯಿಸ್ಕೋಬೇಕು, ನಂತರ ಅದಕ್ಕೆ ಒಗ್ಗರಣೆ ಕೊಡೋಣ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಸೇರಿಸ್ತಾ ಇರೋವಂಥದ್ದು ಹಲಸಿನಕಾಯಿ ಬೀಜ. ತೊಜಂಕ್ ಮತ್ತು ಹಲಸಿನಕಾಯಿ ಬೀಜ ಹಾಕಿ ಸುಕ್ಕ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ. ನೋಡಿ, ಹಲಸಿನಕಾಯಿ ಬೀಜನ ನಾನು ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಇದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ. ನಾವು ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಬೀಜನೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ವರ್ಷ ಇಡೀ ಇದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಪಲ್ಯ ಎಲ್ಲ ಮಾಡಲಿಕ್ಕಾಗುತ್ತೆ. ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಸಿಪ್ಪೆಯನ್ನು ತೆಗಿಬೋದು. ನನಗೆ ಈ ಥರ ಹಲಸಿನಕಾಯಿ ಬೀಜನ ಪದಾರ್ಥಕ್ಕೆ ಹಾಕಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಇದನ್ನು ಸಪ್ರೇಟಾಗಿ ಉಪ್ಪು ಹಾಕಿ ಬೇಯಿಸಿ ತಿಂದರೆ ಅದರ ಟೇಸ್ಟೇ ಬೇರೆ. ಅದ್ರ ಜೊತೆಗೆ ಈ ಹಲಸಿನಕಾಯಿ ಬೀಜದ್ದು ಬೋಂಡ ಕೂಡ ಮಾಡ್ಬೋದು. ಅಂದರೆ ಆಲೂಗಡ್ಡೆ ಬೋಂಡ ಥರ ಹಲಸಿನ ಬೀಜದ ಬೋಂಡ ಕೂಡ ಮಾಡ್ಬೋದು, ಅದು ಚೆನ್ನಾಗಿ ಬರುತ್ತೆ. ಸೊ ಅದರ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ನಾನು ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಲಸಿನ ಬೀಜ ಮತ್ತು ಈ ಸೊಪ್ಪನ್ನು ನೀರು ಹಾಕಿ ಬೇಯಿಸಿದ್ದೀನಿ. ಅದಕ್ಕೆ ಉಪ್ಪು ಕೂಡ ಸೇರಿಸಿದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ ಇದು. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಖಾರಕ್ಕೆ ಬೇಕಾದಷ್ಟು ಮೆಣಸು, 1 ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಸಾಸಿವೆ ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಈಗ ನಾನು 1 ಮುಡಿಯಷ್ಟು ಅಕ್ಕಿಯನ್ನು ಕೂಡ ಒಂದು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಉದ್ದನ್ನು ಕೂಡ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಹಾಕಿ ಇದನ್ನು ಪುಡಿಯಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ಪುಡಿ ರೆಡಿ ಇದೆ. ನೆಕ್ಸ್ಟ್ ಪಲ್ಯ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೆಂಗಿನಕಾಯನ್ನು ತುರ್ಕೊಳ್ಳಿ. ಈಗ ಒಂದು ಬಾಣಲೆಗೆ ತೆಂಗಿನೆಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಈರುಳ್ಳಿ, 1 ಟೊಮ್ಯಾಟೊ, 2 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈಗ ತುರಿದಿಟ್ಟಿರುವಂತಹ ತೆಂಗಿನಕಾಯಿಯನ್ನು ಸಹ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನೆಕ್ಸ್ಟ್ ಇದು ಫ್ರೈ ಆದಮೇಲೆ ನಾವು ಬೇಯಿಸಿ ಎತ್ತಿಟ್ಟುಕೊಂಡಿರುವಂತಹ ಸೊಪ್ಪನ್ನು ಆ್ಯಡ್ ಮಾಡೋ ಸಮಯ. ಸೊಪ್ಪು ಆ್ಯಡ್ ಮಾಡುವಾಗ ಅದರ ಬೇಯಿಸಿರುವಂತಹ ನೀರನ್ನು ವೇಸ್ಟ್ ಮಾಡಬೇಡಿ, ಅದನ್ನು ಸಹ ಸೇರಿಸಿ. ತುಂಬ ಅಂದರೆ ಆ ಎಲೆಯ ಸತ್ವ ಆ ನೀರಲ್ಲಿರುತ್ತೆ. ಸೊ ಸ್ವಲ್ಪ ನೀರಾಗುತ್ತೆ, ಬಟ್ ಅದನ್ನು ಕುದಿಸಿದಾಗ ಅದು ಸುಕ್ಕ ಥರ ಬರುತ್ತೆ. ಆ ನೀರನ್ನು ವೇಸ್ಟ್ ಮಾಡಬೇಡಿ. ಸೊ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಹುಣಸೆ ರಸ ಆ್ಯಡ್ ಮಾಡ್ತಾ ಇದ್ದೇನೆ. ಅದರ ನೆಕ್ಸ್ಟು ನಾವು ಪುಡಿ ಮಾಡ್ಕೊಂಡಿರುವಂತಹ ಪುಡಿಯನ್ನು ಸಹ ಹಾಕ್ತಾ ಇದ್ದೇನೆ. ನೋಡಿ, ಪುಡಿಯನ್ನು ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಕೂಡ ಮಸಾಲೆ ಎಳ್ಕೊಳ್ಳಿ.
ಮಳೆಗಾಲದಲ್ಲಿ ಇದು ತುಂಬಾ ಇರುತ್ತೆ. ಆದರೆ ಕೆಲವರು ತಿಂತಾರೆ, ಕೆಲವರು ಇದನ್ನು ಇಷ್ಟಪಡಲ್ಲ, ಕಹಿ ಅನಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಬಟ್ ಇದು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಇದು ತುಂಬಾ ಅಪರೂಪ. ಇದರ ನೀರೀಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಇದನ್ನು ಹಾಗೆ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಸೊ ಫೈನಲಿ ನಮ್ಮ ತೊಜಂಗ್ ಸೊಪ್ಪಿನ ಸುಕ್ಕ ರೆಡಿ ಆಯಿತು. ಸೊ ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ.